ಚಾಪ್ಟರ್ 7 FAD. FAQ ಕೇಳಿರ್ತೀರ. FAD ಏನು ಅಂದರೆ ಫ್ರೀಕ್ವೆಂಟ್ಲಿ ಅಪಿಯರಿಂಗ್ ಡೌಟ್ಸ್ ಅಂತ. ಸೊ ಫ್ರೀಕ್ವೆಂಟ್ಲಿ ಅಪಿಯರಿಂಗ್ ಡೌಟ್ಸಲ್ಲಿ ಮೊದಲನೇದು, ಇಸ್ ದಿಸ್ ಅ ಸ್ಕ್ಯಾಮ್? ಆ್ಯಸ್ ಸೂನ್ ಆ್ಯಸ್ ಏನಾದರೂ ದುಡ್ಡು ಇನ್ವಾಲ್ವ್ ಆಗಿದ ತಕ್ಷಣ ನಮ್ಮ ಯೋಚನೆ ಬರೋದೇನೆ, ಇದರಲ್ಲಿ ಏನೋ ಸ್ಕ್ಯಾಮ್ ಇದೆ, ನಮಗೆ ಮೋಸ ಮಾಡ್ತಿದ್ದಾರೆ ಅಂತ. ಸೊ ನಾನು ಮುಂಚೆನೇ ಕ್ಲಾರಿಫೈ ಮಾಡ್ತೀನಿ, ಇದು ನನ್ನ ವಿಡಿಯೋ ಇಲ್ಲಿ ಬರ್ತಾ ಇರೋದು, ಅದ್ರ ಜೊತೆ ನನ್ನ ಫೋಟೋ ಕೂಡ ಇದೆ. ನನ್ನ ಹೆಸರು ಪವನ್ ಕುಮಾರ್ ಅಂತ. ನಾನು ಈ ಪ್ರಾಜೆಕ್ಟ್ನ ಇಂಡಿವಿಜುವಲ್ ಆಗಿ ಐ ಮೆಂಟರ್ ಆ್ಯಂಡ್ ಐ ಲೀಡ್ ದ ಪ್ರಾಜೆಕ್ಟ್. ಓಕೆ, ಸೊ ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ ಕ್ಲಬ್ ಫಾರ್ ಫಸ್ಟ್ ಇಯರ್ ಆ್ಯಂಡ್ ಐ ಡೂ ಇಟ್ ಫಾರ್ ಫ್ರೀ. ಸೊ ಇದು ಕಲೆಕ್ಟ್ ಆಗಿರೋ ಫಂಡಲ್ಲಿ ಏನೂ ದುಡ್ಡು ತೊಗೊಳ್ಳಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಓನ್ಲಿ ಇಫ್ ದೆರ್ ಇಸ್ ಅ ಡಿಮಾಂಡ್ ಐ ವಿಲ್ ಮೇಕ್ ಅ ಮೂವಿ ಅಂಡರ್ ದಿಸ್ ಕ್ಲಬ್. ಅದರ್ವೈಸ್ ನನ್ನ ಸಿನಿಮಾ ಮಾಡೋದಕ್ಕೆ ಅಂತ ಮಾಡ್ತಿಲ್ಲ, ನಾನು ಬೇಕಿದ್ರೆ ಬೇರೆಯವ್ರ ಸಿನಿಮಾನೇ ಫಂಡ್ ಆಗೋ ಥರ ನೋಡ್ಕೊತೀನಿ. ಬಟ್ ಎನಿವೇ, ಈ ಸಬ್ಸ್ಕ್ರೈಬ್ ಆದವ್ರಿಗೆ ನನ್ನದೊಂದು ಸಿನಿಮಾ ಇರಬೇಕು ಅನ್ನೋದಾದರೆ ಮಾತ್ರ ಐ ವಿಲ್ ಡೂ ಮೈ ಓನ್ ಫಿಲ್ಮ್. ಆ್ಯಂಡ್ ಇಯರ್ 2 ದ ಲೀಡರ್ಶಿಪ್ ಕ್ಯಾನ್ ಚೇಂಜ್. ಇಷ್ಟು ಜನ ಮೆಂಬರ್ಸ್ ಸೇರಿಕೊಂಡು ಅವಾಗಲೂ ಪೋಲ್ ಮಾಡ್ತೀನಿ ಬೈ ದ ಎಂಡ್ ಆಫ್ ದ ಇಯರ್. ಆ್ಯಂಡ್ ಇಫ್ ದೇ ಸೇ ನೋ, ವಿಲ್ ಹ್ಯಾವ್ ಸಂಬಡಿ ಎಲ್ಸ್, ಪ್ಲೀಸ್ ಹ್ಯಾವ್ ಇಟ್. ಬಿಕಾಸ್ ನನಗೆ ಸಿನಿಮಾ ಮಾಡಬೇಕು ಅಂತ ಇಷ್ಟ, ಇದನ್ನೆಲ್ಲ ಮಾಡೋದಕ್ಕೆ ಇಟ್ಸ್ ನಾಟ್ ಮೈ ಮೋಟಿವೇಶನ್. ಆ್ಯಂಡ್ ನಾನೇನಾದರೂ ನೀವು 1,000 ತೊಗೊಂಡು ಓಡೋದ್ರೆ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗೊತ್ತಲ್ಲ, ಅಲ್ಲಿ ಬಂದು ಚೆನ್ನಾಗಿ ಬಾಯಿಗೆ ಬಂದಂಗೆ ಬೈರಿ, ನೆಗೆಟಿವ್ ಕಮೆಂಟ್ಸ್ ಹಾಕಿ ಅವೆಲ್ಲ ಮಾಡ್ಕೋಬೋದು. ಒಂದು ಏನು ಯೋಚನೆ ಮಾಡಿ ಅಂದರೆ, ನೀವು ಖರ್ಚು ಮಾಡ್ತಿರೋದು ಸ್ಮಾಲ್ ಅಮೌಂಟ್. ಓಕೆ, ಆ್ಯಂಡ್ ಇದರಿಂದ ಆಗೋದು ಆ್ಯಸ್ ಅ ಕಮ್ಯುನಿಟಿ ಇಟ್ಸ್ ಅ ಹ್ಯೂಜ್ ಥಿಂಗ್. ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಫರ್ಗೆಟ್. ಸೊ ಇದು ಸ್ಕ್ಯಾಮ್ ಅಂತ ಯೋಚನೆ ಮಾಡಿದಾಗ ಜಸ್ಟ್ ಥಿಂಕ್ ಆಫ್ ಇಟ್ ದಿಸ್ ವೇ. ಆ್ಯಂಡ್ ಎನಿವೇ, ಒಂದಂತೂ ಇದೆ, ಏನು ಅಂದರೆ ಇಯರ್ 1 ಹ್ಯಾಸ್ ಟು ಬಿ ಮೋರ್ ಟ್ರಸ್ಟ್ ಬೇಸ್ಡ್. ಸೊ ಐ ಆಮ್ ರಿಯಲಿ ಜಸ್ಟ್ ವಂಡ್ರಿಂಗ್, ಬೇರೆ ಏನೂ ಹೇಳೋಕ್ಕಾಗಲ್ಲ. ನಾನು ಗೌರ್ಮೆಂಟ್ದು ಅಂಥದ್ದೇನು ಮಾಡೋಕ್ಕಾಗಲ್ಲ. ಅದನ್ನು ಮಾಡ್ತಾ ಹೋದರೆ ವಿಲ್ ಜಸ್ಟ್ ವೇಸ್ಟ್ ಟೈಮ್ ಡೂಯಿಂಗ್ ಇಟ್. ಆ್ಯಂಡ್ ಅದ್ರ ಬದಲು ಟ್ರಸ್ಟ್ ಅನ್ನೋ ವರ್ಡ್ ಇಟ್ಕೊಂಡು ಮಾಡಿದ್ರೆ ವಿಲ್ ಡೂ ಥಿಂಗ್ಸ್ ಫಾಸ್ಟರ್. ಇಟ್ಸ್ ಸಿಂಪಲ್ ಆಸ್ ದ್ಯಾಟ್. ಇಯರ್ 2 ಆದಮೇಲೆ ನೋಡೋಣ. ಇದು ಫಸ್ಟ್ ಇಯರ್ ವರ್ಕ್ ಆಗಲಿಲ್ಲ ಅಂದರೆ ನನಗೂ, ಇಫ್ ಐ ಫೀಲ್ ಇಟ್ ಡಿಂಟ್ ವರ್ಕ್ ದೆನ್ ಐ ವಿಲ್ ಟೆಲ್ ಯು. ಅಥವಾ ನಿಮ್ಗೆ ಆಗಲಿಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಅನ್ಸಬ್ಸ್ಕ್ರೈಬ್, ಅಷ್ಟೇ. ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಆ್ಯಂಡ್ ನೀವು ಎಲ್ಲಿವರೆಗೂ ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ನನಗಿಷ್ಟು ನೋಡೋದಕ್ಕೆ ಸಿಗ್ತಾ ಇದೆ ಅಷ್ಟೇ ಯೋಚನೆ ಮಾಡ್ತೀರ, ಅಲ್ಲಿವರೆಗೂ ಇದು ನಡೆಯುತ್ತೆ. ನೀವು ಯಾವಾಗ ಬೇರೆಯವರೆಲ್ಲ ಎಷ್ಟು ಮಾಡ್ಕೊತಿದ್ದಾರೆ, ಇನ್ನೇನು ಬೆನಿಫಿಟ್ ಆಯಿತು, ಅವ್ನು ಯಾರೋ ಫೇಮಸ್ ಆಗೋದಾ, ಹಾಗೆಲ್ಲ ಯೋಚನೆ ಮಾಡಿದಾಗ ಐ ಡೋಂಟ್ ನೋ. ನನಗೆ ಲೂಸಿಯಲ್ಲೆಲ್ಲ ಇದೇ ಪ್ರಾಬ್ಲಮ್ ಆಗಿದ್ದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಎಲ್ಲಿವರೆಗೂ ನಾನು ಕೊಟ್ಟಿದ್ದಿಷ್ಟು ನನಗೆ ಕಾಂಟೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಯೋಚನೆ ಮಾಡ್ತೀರಾ, ದಿಸ್ ವಿಲ್ ವರ್ಕ್ ಸ್ಮೂತ್ಲಿ. ಕೊನೆಯದಾಗಿ, ಯು ಆರ್ ಬಾಯಿಂಗ್ ಅ 1 year subscription and I'll give you a receipt. I'll make it happen like through a proper portal. You'll get a GST, ಅದೆಲ್ಲ ಬರುತ್ತೆ. ಆ್ಯಂಡ್ ಹಾಗಾಗಿರೋದ್ರಿಂದ ಇಟ್ಸ್ ಮೋರ್ ಲೈಕ್ ಬಾಯಿಂಗ್ ಅ ಪ್ರಾಡಕ್ಟ್. ನೀವು ಯಾವುದೋ ಒಂದು ಪ್ರಾಡಕ್ಟ್ ತೊಗೊತೀರ ಒಂದು ದುಡ್ಡು ಕೊಟ್ಟು, ಆ್ಯಂಡ್ ಯು ನೆವರ್ ನೋ, ರೈಟ್? ನೀವು ಅವರು 5 years ವಾರಂಟಿ ಕೊಟ್ಟಿರ್ಬೋದು, ಅದು 6 ತಿಂಗಳಿಗೆ ಹಾಳಾಗ್ಬೋದು. ಸೊ ಜಸ್ಟ್ ಥಿಂಕ್ ದಟ್ಸ್ ವಾಟ್ ದಿಸ್ ಪ್ರಾಸೆಸ್ ಇಸ್ ಲೈಕ್. ವಾಟ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್, ಯಾವ ಥರ ಸಿನಿಮಾಗಳನ್ನ ಮಾಡ್ತೀವಿ? ಒಂದು, ನಾನು 2007ಇಂದ ತುಂಬ ಸ್ಕ್ರಿಪ್ಟ್ ಲೆವೆಲಲ್ಲಿ ವರ್ಕ್ ಆಗಿರೋದೆಲ್ಲ ಈ ಸಿನಿಮಾಗಳಲ್ಲಿ. ಒಂದು ಮೊಟ್ಟೆ ಹಾಕತ್ತೆ ಆಫ್ಕೋರ್ಸ್ ಟುವರ್ಡ್ಸ್ ದಿ ಎಂಡ್. ಬಟ್ ಈ 5 ಸಿನಿಮಾ ಪ್ಲಸ್ ಈ ಸಿನಿಮಾದ ಜೊತೆ, ಸೊ ಐ ಥಿಂಕ್ ಇಟ್ ಗಿವ್ಸ್ ಯು ಅನ್ ಐಡಿಯಾ ಆಫ್ ವಾಟ್ ಈಸ್ ಮೈ ಸೆನ್ಸಿಬಿಲಿಟಿ, ಆಫ್ ವಾಟ್ ಕೈಂಡ್ ಆಫ್ ಮೂವೀಸ್ ಐ ಲೈಕ್. ಇದು ಬಿಟ್ಟು ಬೇರೆ ಎಷ್ಟೊಂದಿದೆ ನನಗೆ ಸುಮ್ಮನೆ ಆ ಸಿನಿಮಾಗಳ ಪೋಸ್ಟರ್ ಯಾಕೆ ಹಾಕಲಿಲ್ಲ ಅಂದರೆ, ಐ ಡೋಂಟ್ ನೋ ದ ಫಿಲ್ಮ್ ಮೇಕರ್, ಅವ್ರಿಗೆ ಇದರಲ್ಲಿ ಇರೋದಕ್ಕೆ ಇಷ್ಟ ಇದೆಯೋ ಇಲ್ವೋ. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಇಟ್. ಹಾಗಾಗಿ ನನಗೆ ಕಂಟ್ರೋಲ್ ಇರೋ ಪಿಕ್ಚರ್ಸ್ ಹಾಕಿದ್ದೀನಿ. ಬಟ್ ಯಾರ್ಯಾರು ಹೋದ 10 ವರ್ಷದಲ್ಲಿ ಕ್ರಿಟಿಕಲಿ ಅಕ್ಲೈಮ್ಡ್ ಸಿನಿಮಾಗಳು ಮಾಡಿದ್ದಾರೆ, ಅಥವಾ ಅವ್ರ ಬಗ್ಗೆ ನಾನು ಅವ್ರ ಬಗ್ಗೆ ಓಪನ್ ಆಗಿ ಮಾತಾಡಿರ್ಬೋದು, ಅಂಥವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀನಿ. ಬಟ್ ಇಟ್ಸ್ ಆಲ್ಸೋ ಡೆಮೋಕ್ರೆಟಿಕ್ ಪ್ರಾಸೆಸ್. ಯಾಕಂದರೆ ನನಗೆ ಬಂದಿರೋ ಲಿಸ್ಟಲ್ಲಿ ಈ ಕ್ರಿಯೇಟರ್ ಅಂತ ಯಾರು ಮೆಂಬರ್ಸ್ ಆಗಿರ್ತಾರೆ, ವಿ ಡೂ ಅ ಪಾಪ್ಯುಲರ್ ವೋಟ್, ವಿ ಡಿಸೈಡ್ ಯಾವ ಸಿನಿಮಾಗೆ ಜಾಸ್ತಿ ವೋಟ್ ಬರುತ್ತೆ, ಯಾವ ಫಿಲ್ಮ್ ಮೇಕರ್ಗೆ ಜಾಸ್ತಿ ವೋಟ್ ಬರುತ್ತೆ, ಹಿಸ್ ಫಿಲ್ಮ್ಸ್ ವಿಲ್ ಗೆಟ್ ಫಂಡೆಡ್. ಫಿಲ್ಮ್ಸ್ ಜೊತೆಗೆ ಐ ಸಿ ಇಫ್ ವಿ ಕ್ಯಾನ್ ಫಿಟ್ ಇನ್ ಟು ಅ ಸೀರೀಸ್. ನಾವು ತುಂಬ ಜನ ಸಬ್ಸ್ಕ್ರೈಬ್ ಆದರೆ ಇಟ್ ವಿಲ್ ಬಿ ಅ ಹ್ಯೂಜ್ ಬಡ್ಜೆಟ್, ಆ್ಯಂಡ್ ಆ ಬಡ್ಜೆಟಲ್ಲಿ ವಿ ಡೆಫಿನೆಟ್ಲಿ ಕ್ಯಾನ್ ಪ್ರಾಬ್ಲಿ ಥಿಂಕ್ ಆಫ್ ಸೀರೀಸ್. ಇಲ್ಲಿವರೆಗೂ ಯಾರು ಬಂದಿದ್ದೀನಿ ನೋಡ್ತಾ ಇದ್ದೀರಾ, ಜಸ್ಟ್ ಅಂಡರ್ಸ್ಟ್ಯಾಂಡ್. ನೀವು ಯಾವಾಗ ಈ ನೆಟ್ಫ್ಲಿಕ್ಸಲ್ಲಿರೋ ಸೀರೀಸ್ ಅದೆಲ್ಲ ನೋಡ್ತೀರಾ, ದೇರ್ ಆಲ್ ನಾನೇ ಒಂದರಲ್ಲಿ ಇನ್ವಾಲ್ವ್ ಆಗಿದ್ನಲ್ಲ, ಐ ಹ್ಯಾವ್ ಸೀನ್ ಇಟ್ ಇನ್ ರಿಯಲ್. ದ ಬಡ್ಜೆಟ್ಸ್ ಆರ್ ಎಕ್ಸ್ಟ್ರೀಮ್ಲಿ ಹೈ. ಸೊ ನೀವೇನು ಮನಿ ಹೈಸ್ಟ್ ಅಂತ ಯಾಕೆ ಮಾಡ್ತಿಲ್ಲ ಅಂದಾಗ, ಇಟ್ಸ್ ಲೈಕ್ ದ ಬಡ್ಜೆಟ್ ಇಸ್ ಹೆವಿ. ಆ ಸೆಟ್ ಹಾಕೋದಕ್ಕೆ ವಿ ಕ್ಯಾನ್ ಗೆಟ್ ದೇರ್, ವಿ ಜಸ್ಟ್ ನೀಡ್ ಹ್ಯೂಜ್ ನಂಬರ್ಸ್ ಆಫ್ ಪೀಪಲ್ ಕಮಿಂಗ್ ಇನ್, ಅಷ್ಟೇ. ಇಯರ್ 1, ಲಾಟ್ ಆಫ್ ಡಿಸಿಷನ್ಸ್ ವಿಲ್ ಬಿ ಮೈನ್. ಐ ಆಮ್ ಸೌಂಡಿಂಗ್ ಲೈಕ್ ಅ ಡಿಕ್ಟೇಟರ್, ಬಟ್ ಎಲ್ಲೋ ಒಂದು ಕಡೆ ಅದೊಂದು ಚೂರು ಬೇಕಾಗತ್ತೆ, ಅಟ್ಲೀಸ್ಟ್ ಟು ಸೆಟ್ ಅ ಪ್ರಾಸೆಸ್. ನಾನು ಆದಷ್ಟು ಮಾತಾಡ್ತಿರ್ತೀನಿ, ಬಟ್ ಸಮ್ವೇರ್ ಒಂದು ಲೀಡರ್ಶಿಪ್ ಬೇಕು ದಟ್
you know what, we'll try this ಅಂತ, and we both will figure out if it works or not. ದಯವಿಟ್ಟು ಜುರಾಸಿಕ್ ಪಾರ್ಕೋ, ಟೈಟಾನಿಕ್ಕೋ, KGF ಅಂಥದ್ದು ಯಾವುದೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಇಟ್ಸ್ ಅ ವೆರಿ ಸ್ಮಾಲ್ ಫಂಡ್ ದಟ್ ವಿಲ್ ಆಲ್ ಬಿ ಫಸ್ಟ್ ಇಯರ್ ಬರೋದು. ಆ್ಯಂಡ್ ವಿ ಆರ್ ಲುಕಿಂಗ್ ಆ್ಯಟ್ ಫಂಡ್ ಜಾಸ್ತಿ ಬಂದರೂ ಕೂಡ ಐ ಆಮ್ ಲುಕಿಂಗ್ ಅಟ್ ಅ ವೆರಿ ಮಲಯಾಳಮಲ್ಲಿ ಮಾಡ್ತಿದ್ದಾರಲ್ಲ, ಇಟ್ಸ್ ಸಾರ್ಟ್ ಆಫ್ ಅ ರೇಜ್ ಅಕ್ರಾಸ್ ದ ವರ್ಲ್ಡ್. ಅವ್ರು ಮಾಡ್ತಿರುವಂಥ ಒಂದಿಷ್ಟು ಸಿನಿಮಾಗಳು, ಅಥವಾ ಇರಾನಿಯನ್ ಸಿನಿಮಾ ಅಂತ ಏನಿದೆ, ವೆರಿ ಸ್ಟ್ರಾಂಗ್ ಕಾಂಟೆಂಟ್, ಗುಡ್ ಸ್ಟೋರಿ, ಗುಡ್ ಆ್ಯಕ್ಟರ್ಸ್, ಗ್ರೇಟ್ ಡ್ರಾಮಾ, ಯುನೋ ಮೇಕಿಂಗ್, ಅದೆಲ್ಲ ಆ ಥರ ಚೆನ್ನಾಗಿರುವಂಥದ್ದು. ಇನ್ಫ್ಯಾಕ್ಟ್ ಐ ವುಡ್ ಸೇ ಈವನ್ ಮೈ ಫಿಲ್ಮ್ಸ್ ಆರ್ ಬಿಟ್, ಇನ್ಫ್ಯಾಕ್ಟ್ ಒಂದು ಮೊಟ್ಟೆ ಹಾಕತ್ತೆ ಆ ಥರದ್ದು ಕಾಂಟೆಂಟ್, ಸ್ಟೋರಿ ಬೇಸ್ಡ್ ಇರುತ್ತೆ. ಲೂಸಿ ಆ್ಯಂಡ್ ನ್ಯೂಟನ್ ಆಲ್ಸೋ ಹ್ಯಾಡ್ ಅ ಲಿಟಲ್ ಕಮರ್ಷಿಯಲ್ ಪ್ಯಾಕೇಜಿಂಗ್, ಇಫ್ ನೋಡೋಣ. ಬಟ್ ಐ ಆಮ್ ಸೇಯಿಂಗ್ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್. ಮೇಕ್ ದ ಮೂವೀಸ್ ಆ್ಯಂಡ್ ದೆನ್ ವಿಲ್ ಸಬ್ಸ್ಕ್ರೈಬ್. ಅಫ್ಕೋರ್ಸ್ ಎಲ್ರಿಗೂ ಇದು ಬಂದೇ ಬರುತ್ತೆ. ಮುಂಚೆ ಎಲ್ಲ ಕಾಂಟೆಂಟ್ ಮಾಡಿ ನೀವು, ಬಟ್ ಅಗೇನ್ ಇಟ್ಸ್ ದ ಚಿಕನ್ ಎಗ್ ಸಿಚುವೇಶನ್. ಅರ್ಥ ಆಗಿರ್ಬೋದು, ಬಟ್ ಅರ್ಥ ಆಗದೆ ಇರೋರಿಗೆ ಐ ಆಮ್ ಎಕ್ಸ್ಪ್ಲೇನಿಂಗ್ ದ್ಯಾಟ್ ಸೇಮ್ ಸಿಚುವೇಶನ್, ಯಾರು ದುಡ್ಡು ಹಾಕ್ತಾರೆ ಅಲ್ಲಲ್ಲೇ ಆಗುತ್ತೆ. ROI ಐ ಸ್ಪೋಕನ್ ಇನ್ ಲೆಂತ್, ಬಟ್ ಐ ಜಸ್ಟ್ ಥಾಟ್ FADನಲ್ಲಿ ಇದೊಂದು ಇದ್ಬಿಡಲಿ ಅಂತ. ಆ್ಯಂಡ್ ಫಂಡಿಂಗ್ ಇಳಿದೆ ಈ ಸಿನಿಮಾಗಳು ಮಾಡೋಕ್ಕಾಗಲ್ಲ. ಇನ್ವೆಸ್ಟ್ಮೆಂಟಲ್ ಫಂಡಿಂಗ್ ತೊಗೊಂಡ್ರೆ ಸಿನಿಮಾಗಳೇ ಚೇಂಜ್ ಆಗೋಗುತ್ತೆ. ಸೊ ಹಾಗಾಗಿ ಈ ಸಬ್ಸ್ಕ್ರಿಪ್ಷನಲ್ಲಿ ನಾವು ಆ ಸಿನಿಮಾ ಮಾಡ್ತೀವಿ. ಇದು ಕ್ರೌಡ್ ಫಂಡಿಂಗಿಂದ ಹೇಗೆ ಡಿಫ್ರೆನ್ಸ್, ಇದಕ್ಕೇನೋ ಒಂದು ಬೇರೆ ಹೆಸರು ಕೊಟ್ಟಿದ್ದೀವಿ ಅಂತ ಅನಿಸ್ತಿರ್ಬೋದು ನಿಮಗೆ. ಸೊ ಅದಕ್ಕೇ ವಿಕಿಪೀಡಿಯಾಲಿ ಸಬ್ಸ್ಕ್ರಿಪ್ಷನ್ ಅಂತ ಹುಡುಕಿ ಇದು ಸಿಗುತ್ತೆ. ಸಬ್ಸ್ಕ್ರಿಪ್ಷನ್ನಿಂದ ಏನಾಗ್ತಾ ಇದೆ, ವಿ ಆರ್ ನಾಟ್ ಕ್ರೌಡ್ ಫಂಡಿಂಗ್ ಅ ಫಿಲ್ಮ್ ಅ ಪ್ರಾಜೆಕ್ಟ್. ಕ್ರೌಡ್ ಫಂಡಿಂಗ್ ಈಸ್ ಯೂಶಲಿ ಅಬೌಟ್ ಒನ್ ಪ್ರಾಜೆಕ್ಟ್. ಇದು ಇಟ್ಸ್ ಅ ಲಾಂಗ್ ಟರ್ಮ್, ಇದು ಸ್ಕೇಲ್ ಆಗ್ತಾ ಹೋಗ್ಬೋದು. ವಿ ಆರ್ ಡೂಯಿಂಗ್ ಅ ಕ್ಲಬ್, ಅದಕ್ಕೆ ಎಷ್ಟು ಜನ ಆದರೂ ಆ್ಯಡ್ ಆಗ್ತಾನೆ ಇರ್ಬೋದು, ಎಷ್ಟು ಜನ ಆದರೂ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗ್ಬೋದು. ಸೊ ಇಟ್ ಹ್ಯಾಸ್ ನೋ ಎಂಡ್ ಟು ಇಟ್. ಆಮೇಲೆ ಮೆಂಬರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಫಂಡಿಂಗ್ ಜಾಸ್ತಿ ಆಗುತ್ತೆ. ಸೊ ಪ್ರಾಜೆಕ್ಟ್ಸ್ ಮಾಡೋದು ಜಾಸ್ತಿ ಆಗುತ್ತೆ. ಕ್ರೌಡ್ ಫಂಡಿಂಗ್ನ ನಮ್ಮ ಇದರಲ್ಲಿ, ಐ ಮೀನ್ ಸ್ವಲ್ಪ ವೆಸ್ಟರ್ನ್ ಕಂಟ್ರೀಸಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ನಮಗಿರೋ ಅಂಡರ್ಸ್ಟ್ಯಾಂಡಿಂಗಲ್ಲಿ ಡೊನೇಟ್ ಮಾಡಿದ್ದೀನಿ ಅನ್ಕೊತಾರೆ, ಕಾಂಟ್ರಿಬ್ಯೂಷನ್ ಅನ್ಕೊತಾರೆ, ಇನ್ವೆಸ್ಟ್ಮೆಂಟ್ ಅನ್ಕೊತಾರೆ. ಅದು ತುಂಬ ಪ್ರಾಬ್ಲಮ್ಸ್ಗೆ ಲೀಡ್ ಆಗುತ್ತೆ. ಹಾಗಾಗಿ ದಿಸ್ ಇಸ್ ನಾಟ್ ಅ ಕ್ರೌಡ್ ಫಂಡಿಂಗ್ ಪ್ರಾಜೆಕ್ಟ್ ಅಟ್ ಆಲ್. ಸೊ ಐ ವಾಂಟ್ ಟು ಕೀಪ್ ದಟ್ ವೆರಿ ಸ್ಟ್ರೇಟ್. ಇಯರ್ಲಿ ಸಬ್ಸ್ಕ್ರಿಪ್ಷನ್ ಪೇ ಮಾಡಿ ಎವ್ರಿ ಇಯರ್ ರೆನ್ಯೂ ಮಾಡ್ಕೊಳ್ಳಿ, ಅಷ್ಟೇ ಮಾಡಬೇಕಾಗಿರೋದು. ಆ್ಯಂಡ್ ಇದನ್ನು ನಾನು ಈಗಲೇ ಕ್ಲಬ್, ಸೊಸೈಟಿ ಅಂತೆಲ್ಲ ರಿಜಿಸ್ಟ್ರ್ ಮಾಡ್ತಿಲ್ಲ. ಅದು ಮಾಡ್ತಿದ್ದಂಗೆ ಅದರದ್ದು ರೂಲ್ಸ್ ಎಲ್ಲ ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ, ನಡೆಸೋದೇ ಕಷ್ಟ ಆಗಿಬಿಡುತ್ತೆ. ಲೈಕ್ ಐ ಸೆಡ್, ಇಟ್ಸ್ ಮೈ ಇಂಡಿವಿಜುವಲ್ ಸಾರ್ಟ್ ಆಫ್ ಅ ಪ್ರಾಡಕ್ಟ್ ವಿಚ್ ವಿ ಆರ್ ಟ್ರೈಯಿಂಗ್ ಇನ್ ಇಯರ್ ಒನ್. ಆಗ್ತಾ ಆ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲ ಚೆನ್ನಾಗಿ ಆಗ್ತಾ ಹೋದರೆ ಐ ವಿಲ್ ಸೆಟಪ್ ಅ ಟೀಮ್. ಅದು ಇಯರ್ 2ಗೆ ಯಾವ ಥರ ಇದಕ್ಕೊಂದು ಎಂಟಿಟಿ ಅಂತ ಮಾಡ್ಬೋದು, ಅದೆಲ್ಲ ವಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಔಟ್. ವಾಟ್ ಇಫ್ ಐ ಡೋಂಟ್ ಲೈಕ್ ದ ಪ್ರಾಜೆಕ್ಟ್? ಐ ಅಂದರೆ ನೀವು. ವಾಟ್ ಇಫ್ ಯು ಡೋಂಟ್ ಲೈಕ್ ದ ಫಿಲ್ಮ್? ಅಫ್ಕೋರ್ಸ್ ಡೆಫಿನೆಟ್ಲಿ ಪಾಸಿಬಲ್. ಇದೊಂದು ಫೋಟೋ ಇದೆಯಲ್ಲ, ಇಟ್ಸ್ ಪರ್ಸೆಪ್ಷನ್, ಆರ್ಟ್ ಇಸ್ ಸಬ್ಜೆಕ್ಟಿವ್, ರೈಟ್? ಈಗ ಯಾರ್ದೋ ಒಬ್ಬರು ಮನೆ ಫುಡ್ ತೊಗೊಂಡ್ರೆ ನಿಮಗೆ ಇಷ್ಟ ಆಗುತ್ತೆ, ಇನ್ಯಾರಿಗೋ ಖಾರ ಅನಿಸುತ್ತೆ, ಇನ್ಯಾರಿಗೋ ಸಪ್ಪೆ ಅನಿಸುತ್ತೆ. ಸೊ ಇಟ್ಸ್ ವೆರಿ ಸಬ್ಜೆಕ್ಟಿವ್. ಸೊ ಮಾಡೋ ಎಲ್ಲ ಪ್ರಾಜೆಕ್ಟ್ಸು ನಿಮ್ಗೆ ಇಷ್ಟ ಆಗಬೇಕು ಅಂತಿಲ್ಲ, ಒಂದಿಷ್ಟು ಇಷ್ಟ ಆಗದೇನೂ ಇರ್ಬೋದು. ಬಟ್ ನೀವು ಯೋಚನೆ ಮಾಡೋ ರೀತಿ ಹೇಗಿರಬೇಕು ಅಂದರೆ, ಈ ಆರ್ಟಿಸ್ಟ್ ಅಂತ ನಾವೇನು ಫಿಲ್ಮ್ ಮೇಕರ್ ಸೆಲೆಕ್ಟ್ ಮಾಡಿದ್ವಿ, ಅವ್ನು ಏನು ಕೆಲಸ ಮಾಡ್ತಾನೆ ಅವನು, ಅದನ್ನು ನೋಡೋಣ. ಅಫ್ಕೋರ್ಸ್ ನೀವು ಅದು ನೋಡಾದ್ಮೇಲೆ ಇಷ್ಟ ಆಗಿಲ್ಲ ಅಂದರೆ ಅದಕ್ಕೆ ನೀವು ಲೋ ರೇಟಿಂಗ್ ಅಂತ ಕೊಡಿ. ಆ್ಯಂಡ್ ಮೇ ಬಿ ತುಂಬ ಲೋ ರೇಟಿಂಗ್ ಬಂದರೆ ಅದಕ್ಕೆ ನೆಕ್ಸ್ಟ್ ಇಯರ್ ಆ ಸಿನಿಮಾ ಮೇಕರ್ನ ನಾವು ಫಂಡ್ ಮಾಡದೇ ಇರ್ಬೋದು. ಆ್ಯಂಡ್ ಈ ಸ್ಪೇಸ್ ಇಟ್ ಹ್ಯಾಸ್ ಟು ಬಿ, ದಿಸ್ ಇಸ್ ಫಸ್ಟ್ ಟೈಮ್ ಫಾರ್ ಮೀ, ಫಸ್ಟ್ ಟೈಮ್ ಫಾರ್ ಯು. ಇಟ್ ಹ್ಯಾಸ್ ಟು ಇವಾಲ್ವ್ ಆರ್ಗ್ಯಾನಿಕಲಿ, ರೈಟ್? ನಿಧಾನಕ್ಕೆ ಅದಕ್ಕೊಂದು ಬ್ಯಾಲೆನ್ಸ್ ಬರ್ತಾ ಹೋಗುತ್ತೆ. ವಿ ಹ್ಯಾವ್ ಟು ಗಿವ್ ಇಟ್ ಟೈಮ್. ಆ್ಯಂಡ್ ಬಟ್ ಏನೇ ಆಗಲಿ, ಇಷ್ಟ ಆಗದೆ ಹೋಗಲಿ, ನಿಮ್ಮಿಂದ ಈ ಎಂಟೈರ್ ಫಂಡಿಂದ ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿದೆ. ದೇ ವಿಲ್ ಬಿ ವರ್ಕಿಂಗ್, ಆ್ಯಂಡ್ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಿರುತ್ತೆ ಫಾರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಐ ಥಿಂಕ್ ದ್ಯಾಟ್ ಈಸ್ ಇನಫ್ ಟು ಡೂ ಇಟ್. ಮಾಡೋ ಅಷ್ಟು ಪ್ರಾಜೆಕ್ಟಲ್ಲಿ ಒಂದು 2 ಇಷ್ಟ ಆದರೂ ಪರವಾಗಿಲ್ಲ, ಬಟ್ ದಿಸ್ ಇಸ್ ದ ಪ್ರೈಮರಿ ಥಿಂಗ್. ಕೊನೆಯದಾಗಿ, ಈಗ ಇಷ್ಟೊಂದು OTT ಪ್ಲ್ಯಾಟ್ಫಾರ್ಮ್ ಸಬ್ಸ್ಕ್ರೈಬ್ ಆಗಿದ್ದೀರಲ್ಲ, ಎಷ್ಟು ನಿಮಗೆ ಆ್ಯಕ್ಚುಲಿ ಇಷ್ಟ ಆಗುತ್ತೆ ಅದರಲ್ಲಿ? ನನಗಂತೂ ನಾನು ಅಷ್ಟೊಂದು ಕಾಂಟೆಂಟಲ್ಲಿ ಬರೀ ಸ್ಕ್ರಾಲ್ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಹೊರಟೋಗುತ್ತೆ. ಸೊ ಇಟ್ಸ್ ದ ಸಿಮಿಲರ್ ಥಿಂಗ್. ಓಕೆ, ಸೊ ಡೋಂಟ್ ಬಿ ವಾಟ್ ಎವರ್. ಐ ಥಿಂಕ್ ಯು ಅಂಡರ್ಸ್ಟುಡ್. I can watch them for free when they get pirated. Of course you can. I mean, ನಾವು ಏನೇ ಮಾಡಿದ್ರು ಪೈರಸಿ ನಿಲ್ಲಿಸೋಕ್ಕಾಗಲ್ಲ, ಅದನ್ನ ಈಗಲೇ ಹೇಳ್ಬಿಡ್ತೀನಿ. ಹೋಮ್ ಟಾಕೀಸ್ ಮಾಡಬೇಕಂದ್ರೆ ನನಗೆ ಈ ಪ್ರಾಬ್ಲಮ್ ಆಗಿತ್ತು. ನಾವು ಫಿಲ್ಮ್ನ ಕಷ್ಟಪಟ್ಟು ಅವ್ರ ಹತ್ರ ರೈಟ್ಸ್ ಅಂತ ಎಲ್ಲ ಮಾತಾಡಿ ತೊಗೊಂಬಂದು ಹಾಕ್ತೀವಿ. ವಿತಿನ್ ಫ್ಯೂ ಅವರ್ಸ್ ಅದನ್ನು ರಿಪ್ ಮಾಡಿ ಟಾರೆಂಟ್ಗೆ ಹಾಕ್ತಾಯಿದ್ರು. ಆ್ಯಂಡ್ ಬಿಗಿನಿಂಗಲ್ಲಿ 1-3 ವಾರ ಇದ್ದಿದ್ದು ಎಂತೂಸಿಯಾಸಮ್ ಹಾಗೆ 10% ಡ್ರಾಪ್ ಆಯಿತು. ಬಿಕಾಸ್ ಪೀಪಲ್ ಸೆಡ್ ಅಲ್ಲೋಗಿ ಫ್ರೀಯಾಗಿ ನೋಡ್ಬೋದಲ್ಲ, ಇಲ್ಲಿ ಯಾಕೆ $5 ಕೊಡಬೇಕು, ಇಲ್ಲಿ ಯಾಕೆ $200 ಕೊಡಬೇಕು ಅಂತ. ಸೊ I mean, and home talkies never happened for that very reason. Okay, so ಈಗಲೇ ಯೋಚನೆ ಮಾಡಿ how we killed a possibility. ಈಗ 2012ಅಲ್ಲಿ I started home talkies, which was a digital platform exactly like what Netflix and Prime is.
2012 ಅದನ್ನು ಶುರು ಮಾಡಿದ್ದೆ. ಆ್ಯಂಡ್ 2012 ಶುರು ಮಾಡಿದ್ದನ್ನು ನಾವು ವಿ ಡಿಂಟ್ ಟೇಕ್ ಇಟ್ ಫಾರ್ವರ್ಡ್. ಈ ಪೈರಸಿನಲ್ಲೆಲ್ಲ ವಿ ಕಿಲ್ಡ್ ದ ಹೋಲ್ ಪ್ರಾಜೆಕ್ಟ್, ಆ್ಯಂಡ್ ಟುಡೇ ವಿ ಆರ್ ಸಬ್ಸ್ಕ್ರೈಬಿಂಗ್ ಟು ದ ಸೇಮ್ ಥಿಂಗ್, ಮಲ್ಟಿನ್ಯಾಷನಲ್ ಕಂಪನಿ, ಆ್ಯಂಡ್ ವಿ ಆರ್ ಡೂಯಿಂಗ್ ದ ಎಕ್ಸಾಕ್ಟ್ ಸೇಮ್ ಥಿಂಗ್. ಸೊ ಐ ಡೋಂಟ್ ಥಿಂಕ್ ಹ್ಯಾವ್ ಟು ಎಕ್ಸ್ಪ್ಲೈನ್ ಮೋರ್. ಇವತ್ತು ಪೈರೇಟ್ ಮಾಡಿದ್ರೆ ನಿಮಗೆ ನಾಳೆ ನಿಮ್ಮ ಮಗನೋ ಹೀರೋ ಆಗಬೇಕು ಅಂದರೆ, ಆ್ಯಕ್ಟರ್ ಆಗಬೇಕು ಅಂದರೆ, ಮ್ಯೂಸಿಷಿಯನ್ ಆಗಬೇಕು ಅಂದರೆ, ಹಿ ವಿಲ್ ನಾಟ್ ಹ್ಯಾವ್ ಅ ಸ್ಟ್ರಾಂಗ್ ಸಸ್ಟೈನಬಲ್ ಕರಿಯರ್. ಸೊ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಟು ಟಾಕ್ ಮಚ್. ಪಾಸ್ ಮಾಡಿ ಓದ್ಕೊಳ್ಳಿ ಬೇಕಿದ್ರೆ ಇದ್ರ ಬಗ್ಗೆ, ಬಟ್ ದೀಸ್ ಆರ್ ದ ಪಾಯಿಂಟ್ಸ್. ನೀವು ಯೋಚನೆ ಮಾಡಬೇಕಾಗಿರೋದು ಹೇಗೆ ಅಂದರೆ, ನನ್ನ ಕಡೆಯಿಂದ 1,000 ಕೊಟ್ಟು ನೋಡ್ತೀನಿ, ನಿಮ್ಮ ಪಕ್ಕದ ಮನೆಯವನೋ ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ ಪೈರೇಟೆಡ್ ನೋಡ್ತಿರ್ಬೋದು, ಬಟ್ ಯು ಶುಡ್ ಬಿ ಅನ್ಅಫೆಕ್ಟೆಡ್ ಬೈ ಇಟ್. That's the way to go. You have to choose who you want to be. Why not just make films and sell it to OTTs? Of course, it's a great idea. ನೀವು ಯಾಕೆ OTTs OTT ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ಇದೆಲ್ಲ ಇದೆ ಹೆಸರುಗಳು. ನೀವು ಸಬ್ಸ್ಕ್ರೈಬ್ ಆಗಿರ್ತೀರ, ನೀವು ಅಲ್ಲಿ ನೋಡ್ಬೋದು ಅಂದ್ಕೊತೀರ. ಈಗ ತುಂಬ ಐಡಿಯಾ ಇಸ್ ಟು ಕಟ್ ಡಿಪೆಂಡೆನ್ಸಿ. ಓಕೆ, ಸೊ ಆಲ್ರೆಡಿ ಏನಾಗ್ತಿದೆ ಅಂದರೆ, ಪ್ಲ್ಯಾಟ್ಫಾರ್ಮ್ ಹ್ಯಾಸ್ ಸ್ಟಾರ್ಟೆಡ್ ಟೆಲಿಂಗ್ ಅಸ್ ಫಿಲ್ಮ್ ಮೇಕರ್ಸ್, ಇಲ್ಲ ನೀವು ಥ್ರಿಲ್ಲರ್ಸ್ ಕೊಡಿ ನಮಗೆ ಅಂತ, ಅಥವಾ ನೀವು ಇದೊಂದು ಎಲಿಮೆಂಟ್ ಮಾಡ್ಕೊಂಡು ಬನ್ನಿ. ಆಲ್ರೆಡಿ ದೇ ಹ್ಯಾವ್ ಸ್ಟಾರ್ಟೆಡ್ ಡಿಕ್ಟೇಟಿಂಗ್ ದ್ಯಾಟ್, ಬಿಕಾಸ್ ಅವ್ರಿಗೆ ಗೊತ್ತು. ಅವ್ರು ಏನಂತಾರೆ, ಓ ನಮ್ಮ ಆಲ್ಗರಿದಮ್, ಇನ್ಫ್ಯಾಕ್ಟ್ ನಾನು ವರ್ಕ್ ಮಾಡಿದ ಒಂದು ಸೀರೀಸಲ್ಲಂತೂ ದೇ ವುಡ್ ಸೇ ಅವರ್ ಆಲ್ಗರಿದಮ್ಸ್ ಸೇ ದಟ್ ಸ್ಟೋರಿ ಹ್ಯಾಸ್ ಟು ಚೇಂಜ್ ಲೈಕ್ ದಿಸ್. ಐ ವಾಸ್ ಶಾಕ್ಡ್. ಯಾರೋ ಬೇರೆ ಕಂಟ್ರಿಲಿರೋರು ಅವ್ರು ನಮಗೆ ಇನ್ಸ್ಟ್ರಕ್ಟ್ ಮಾಡ್ತಾಯಿದ್ರು, ಇಲ್ಲ ಈ ಲೈನ್ ಈ ಡೈಲಾಗ್ ಬರೋಂಗಿಲ್ಲ ಅಂತ. ನಮಗಿಲ್ಲಿ ಲೋಕಲ್ ಜನಕ್ಕೆ ಗೊತ್ತಿತ್ತು ಆ ಲೈನ್ ಚೆನ್ನಾಗಿರುತ್ತೆ, ಅದು ಹಂಗೆ ಬಂದರೆ ಚೆನ್ನಾಗಿರುತ್ತೆ ಅಂತ. But you know, when you are working on such a big corporate, you have no say, and that is what is happening. So ನಾನು ಆ ಡಿಪೆಂಡೆನ್ಸಿನ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮ್ಸ್ ಅಫ್ಕೋರ್ಸ್ ಅವ್ರ ಹತ್ರ ಬಡ್ಜೆಟ್ಸ್ ಇದೆ, ನನಗೆ ಅವ್ರು ತುಂಬ ಜನ ಪರಿಚಯ ಕೂಡ, ಆ್ಯಂಡ್ ದೇ ಹ್ಯಾವ್ ಗ್ರೇಟ್ ಕಾಂಟೆಂಟ್ ಕಮಿಂಗ್ ಅಪ್. ಬಟ್ ದೇರ್ ಬಿಸ್ನೆಸ್ ಅಜೆಂಡಾನಲ್ಲಿ ಎಷ್ಟೋ ನಮ್ಮ ಸಿನಿಮಾಗಳು ಫಿಟ್ ಆಗಲ್ಲ. ನಾನು ಆ ಸಿನಿಮಾಗಳಿಗೋಸ್ಕರ ಇದನ್ನು ಮಾಡೋಣ ಅಂತಿರೋದು. ತುಂಬ ಬ್ರ್ಯಾಂಡ್ಸ್ ಇಲ್ಲದೆ ಇರೋದ್ರಿಂದ ಒಂದೋ ಎರಡೋ ಮೊನಾಪಲೈಸ್ಡ್ ಆಗ್ತಾ ಇದೆ. ನಿಮಗೆ ಗೊತ್ತು ಮೊನಾಪಲಿ ಆದರೆ ಏನಾಗುತ್ತೆ ಅಂತ. ದೇ ವಿಲ್ ಸ್ಟಾರ್ಟ್ ಅಂಡರ್ ವ್ಯಾಲ್ಯೂಯಿಂಗ್ ಪ್ರಾಡಕ್ಟ್ ಬಿಕಾಸ್ ದೇರ್ ಇಸ್ ನೋಬಡಿ ಎಲ್ಸ್ ಟು ಗೋ ಟು. ಹಾಗಿರೋದ್ರಿಂದ ಟೂ ಮಚ್ ಸಪ್ಲೈ, ದೇ ಹ್ಯಾವ್ ಎನ್ ಅಪ್ಪರ್ ಹ್ಯಾಂಡ್. ಇದು ತೊಗೊತೀವಿ, ಇದು ತೊಗೊಳ್ಳಲ್ಲ, ಇದು ಫ್ರೀಯಾಗಿ ಹಾಕಿ ಪರ್ ವ್ಯೂ ದುಡ್ಡು ಕೊಡ್ತೀವಿ, ಇಂಥದ್ದೆಲ್ಲ ಮಾತುಕತೆಗಳು ಆಗ್ತಾ ಇದೆ. ಸೊ ದ ಪ್ರೊಡ್ಯೂಸರ್, ಫಿಲ್ಮ್ ಮೇಕರ್ ಇಸ್ ಕಂಪ್ಲೀಟ್ಲಿ, ಐ ಫೀಲ್, ಇಸ್ ನಾಟ್ ಗಿವನ್ ದ ರೈಟ್ ಡ್ಯೂ. ಕೊನೆಯದಾಗಿ ಇನ್ವೆಸ್ಟರ್ಸ್ ಹ್ಯಾವ್ ನೋ ಆಪ್ಷನ್. ಬಟ್ ಇವತ್ತಿನ ದಿನ ನೀವು ಎಲ್ಲ ಅಲ್ಲೇ ನೋಡ್ತಾ ಇದ್ದೀರಾ ಅನ್ನೋ ಒಂದೇ ರೀಸನಿಗೆ ಅವರು ಅದಕ್ಕೆ, ಇನ್ಫ್ಯಾಕ್ಟ್ ನಾನು ಆ್ಯಕ್ಟ್ ಮಾಡಿರುವಂಥ ಒಂದು ಸಿನಿಮಾ ಅಳಿದು ಉಳಿದವರು ಅಂತ, ಇಟ್ ವಾಸ್ ನಾಟ್ ಅ ಟೆರಿಬಲ್ ಫಿಲ್ಮ್. ಮೇ ಬಿ ತುಂಬ ಜನಕ್ಕೆ ಅದು ಗ್ರೇಟ್ ಫಿಲ್ಮ್ ಅನಿಸಿಲ್ಲ, ಬಟ್ ತುಂಬ ಜನ ನೋಡಿದವ್ರು ದೇ ಫೆಲ್ಟ್ ಇಟ್ ವಾಸ್ ಅ ಗುಡ್ 2 hour ಫಿಲ್ಮ್, ಎಂಗೇಜಿಂಗ್ ಫಿಲ್ಮ್. ಅದರಲ್ಲಿ ನಾನು ಒಂದು ರೋಲ್ ಮಾಡಿದ್ದೀನಿ. ಆ್ಯಂಡ್ ದ ಸೇಮ್ ಥಿಂಗ್, ದ ಪ್ರೊಡ್ಯೂಸರ್ ಇಸ್ ಸ್ಟಕ್. ಅವ್ರಿಗೆ OTTನವರು ದುಡ್ಡು ಕೊಡ್ತವಂತ ಇಲ್ಲ, ಈ ಕಡೆ ಥಿಯೇಟ್ರಿಕಲಿ, ಆ್ಯಂಡ್ ಅವ್ರು ದಿನ ನನಗೆ ಫಾಲೋ ಅಪ್ ಮಾಡ್ತಿರ್ತಾರೆ. ಆ್ಯಂಡ್ ಈಗ ಅವ್ರು ಬೇರೆ ಏನೂ ಆಪ್ಷನ್ ಇಲ್ಲದೆ, ಈಸ್ ಗೋಣ ಲೂಸ್ ಮನಿ ಆ್ಯಂಡ್ ಈಸ್ ಗೋಣ ಗಿವ್ ಇಟ್ ಟು ಆನ್ OTT ಅಟ್ ಸಾರ್ಟ್ ಆಫ್ ಶೇರಿಂಗ್ ವ್ಯಾಲ್ಯೂ. ಅವ್ರಿಗೆ ಅದು ಕೊನೆಗೆ ಒಂದು 10 ಲಕ್ಷ ಬಂದರೂ ಹೆಚ್ಚಾಗ್ಬೋದು, ಆ್ಯಂಡ್ ಇಟ್ಸ್ ಅ ಹ್ಯೂಜ್ ಲಾಸ್. ಬಟ್ ಏನಾಗ್ತಾ ಇದೆ, ನೀವೆಲ್ಲ ಈಗ ಅಲ್ಲೇ ನೋಡ್ತಿರೋದ್ರಿಂದ ಅವ್ರು ಅಲ್ಲಿಗೆ ಕೊಡುವಂಗೆ ಆಗೋಗ್ತಾ ಇದೆ. ಬಟ್ ಐ ವುಡ್ ಸೇ ಈ ಪ್ಲ್ಯಾಟ್ಫಾರ್ಮ್ ರೆಡಿ ಇದ್ದರೆ, ದಿಸ್ ಪ್ಲ್ಯಾಟ್ಫಾರ್ಮ್ ಕುಡ್ ಹ್ಯಾವ್ ಟೇಕನ್ ದಟ್ ಫಿಲ್ಮ್. ದಿಸ್ ಕ್ಲಬ್ ಕ್ಯಾನ್ ಚೇಂಜ್, ಲೈಕ್ ಐ ಸೆಡ್. ಈ ಕ್ಲಬ್ ಮಾಡಿಕೊಂಡ್ರೆ ಅಂಥ ಪ್ರಾಜೆಕ್ಟ್ಸ್ನೆಲ್ಲ ಅದರದ್ದು ಫ್ಯೂಚರ್ ನಾವು ಚೇಂಜ್ ಮಾಡ್ಬೋದು. ವೆನ್ ಐ ಗೆಟ್ ಟು ವಾಚ್ ದ ಫಿಲ್ಮ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಲೂಸಿಯಲ್ಲಿ ನನಗಿದು ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ರೆಡ್ಡಲ್ಲಿ ಹಾಕಿದ್ದೀನಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ. ಒಂದೇನು ಅರ್ಥ ಮಾಡ್ಕೊಳ್ಳಿ ಅಂದರೆ, ಒಂದಿಷ್ಟು ಫಿಲ್ಮ್ಸ್ನ ನಾವು ರೆಡಿ ಆಗ್ತಿದ್ದಂಗೆ ನಿಮಗೆ ಲಿಂಕ್ ಕೊಡೋಂಗೆ ಆಗ್ಬೋದು. ಓಕೆ, ದೋಸ್ ಕೇಸಸ್ ವಿಲ್ ಬಿ ದೇರ್. ಬಟ್ ಒಂದಿಷ್ಟು ಫಿಲ್ಮು ಅಟ್ಲೀಸ್ಟ್ ಅದು ಥಿಯೇಟ್ರಿಕಲಿ ಒಂದು 2 ವೀಕ್ ರಿಲೀಸ್ ಆದಮೇಲೆ ಇಲ್ಲಿ ಸಿಗ್ಬೋದು. ಅದು ಯಾವ ಫಿಲ್ಮ್ಸ್ ಅಂತ ನಾವೆಲ್ಲ ಮುಂಚೆನೇ ನಾನು ನಿಮಗೆ ಇನ್ಫಾರ್ಮ್ ಮಾಡಿರ್ತೀನಿ. ಅದು ಯಾಕೆ ಅಂದರೆ, ನಮ್ಮ ಹತ್ರ ಮೋಸ್ಟ್ಲಿ ಆ ಎಂಟೈರ್ ಫಿಲ್ಮ್ನ ಫಂಡ್ ಮಾಡೋಷ್ಟು ದುಡ್ಡು ಇಲ್ಲದೆ ಇರ್ಬೋದು, ಅಥವಾ ನಾವು ಬೇರೆ ಬೇರೆ ಕಡೆ ಇದಕ್ಕೆ ಬರೀ ಫಂಡ್ ಮಾಡಿರ್ತೀವಿ. ಸೊ ಆಗೇನಾಗುತ್ತೆ, ದ ಅದರ್ ಫಂಡಿಂಗ್ ವಿಚ್ ದೇ ಹ್ಯಾವ್, ಅದನ್ನು ಅವ್ರು ರೆಕವರ್ ಮಾಡ್ಕೋಬೇಕಾಗತ್ತೆ. ಸೊ ದೇ ವಿಲ್ ಹ್ಯಾವ್ ಟು ಎಕ್ಸ್ಪ್ಲೋರ್ ಅದರ್ ಅವೆನ್ಯೂಸ್ ವಿಚ್ ಕುಡ್ ಬಿ ಥಿಯೇಟ್ರಿಕಲ್ ಆ್ಯಂಡ್ ಆಲ್ ದ್ಯಾಟ್. ಸೊ ಐ ಆಮ್ ಟೆಲಿಂಗ್ ಯು, ಡೋಂಟ್ ಎಕ್ಸ್ಪೆಕ್ಟ್. ಲೂಸಿಯಲ್ಲಿ ಎಲ್ಲರೂ ನನಗೆ ರಿಲೀಸ್ ಆಗಿದ್ದು ಫಸ್ಟ್ ಡೇನೇ ನೋಡಬೇಕು ಅಂತಿದ್ರು. ರಿಲೀಸ್ ಮಾಡಿದ್ದ ಅರ್ಧ ಗಂಟೆಗೇ ಇಟ್ ಗಾಟ್ ಪೈರೇಟೆಡ್. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್, ಹೌ ವುಡ್ ಐ ರಿಟರ್ನ್ ಮನಿ ಇಫ್ ಆ್ಯಂಡ್ ಲೈಕ್ ಐ ಸೆಡ್, ಪೈರಸಿ ಆಗೇ ಬಿಡುತ್ತೆ. ಸೊ ದಿಸ್ ಯು ನೋ ದ್ಯಾಟ್ ಸ್ವಲ್ಪ ಡಿಲೇಸ್ 1 week 2 week ಆಗುತ್ತೆ, ಆ್ಯಂಡ್ ವಿ ಹ್ಯಾವ್ ಟು ಬಿ ಓಪನ್ ಫಾರ್ ಇಟ್. ಬಟ್ ಡೋಂಟ್ ಯು ಅಗ್ರಿ ದಟ್ ನೀವೀಗ ಸಬ್ಸ್ಕ್ರೈಬ್ ಆಗಿರೋ OTT ಪ್ಲ್ಯಾಟ್ಫಾರ್ಮ್ ಕೂಡ ಆ ಸಿನಿಮಾಗಳನ್ನ 3 ವಾರ 4 ವಾರ ಆದಮೇಲೆ ಹಾಕೋದು, ಇಲ್ಲಿ ರಿಲೀಸ್ ಆಗ್ತಿದ್ದಂಗೆ ಏನೂ ಹಾಕಲ್ಲ. ಸೊ ಇಟ್ಸ್ ಅ ಸಿಮಿಲರ್ ಕಾನ್ಸೆಪ್ಟ್. ಓಕೆ,
ವಾಟ್ ಇಫ್ 1,20,000 ಪೀಪಲ್ ಡು ನಾಟ್ ಸಬ್ಸ್ಕ್ರೈಬ್? ಟೋಟ್ಲಿ ವ್ಯಾಲಿಡ್, ಹಾಗೆ ಆಗ್ಬೋದು. ನಾನೊಂದು ಸರ್ವೆ ಮಾಡಿದ್ದೆ, ಅದರಲ್ಲಿ 7,000 ರೆಸ್ಪಾನ್ಸಸ್ ಬಂದಿತ್ತು. And 85.9, which is almost like 86%, said they want an exclusive digital format. But of course, it's easy to answer that. It's free. You don't have to pay money. ಹಾಗಾಗಿ ಎಸ್ ಅಂತ ಒತ್ಬಿಡ್ತಾರೆ. ಬಟ್ ನೋಡೋಣ, ಐ ಮೀನ್ ಆಫ್ಟರ್ ಆಲ್ ದಿಸ್ ವಿಡಿಯೋಸ್, ಆಮೇಲೆ ಐ ಆಮ್ ಶೋರ್ ಯು ಗೈಸ್ ವಿಲ್ ಟಾಕ್ ಅಬೌಟ್ ಇಟ್. ಅದಾದಮೇಲೆ ಇಫ್ ವಿ ಕೆನಾಟ್ ಗೆಟ್ 0.2%, ದೆನ್ ವಿ ಡೋಂಟ್ ಡಿಸರ್ವ್ ಇಟ್ ಅಷ್ಟೇ. ಸೊ ಯಾ, ಮೈ ಥಿಂಗ್ ಇಸ್, 4 ವಾರದ ಹಿಂದೆ ಬ್ಯಾಲ್ಕನಿಗೆ ಹೋಗಿ ಕ್ಲ್ಯಾಪ್ ಮಾಡಿದ್ವಿ, ಅದನ್ನೆಲ್ಲ ಮಾಡಿದ್ವಿ, ಬಿಕಾಸ್ ಆ ಪ್ರೈಮ್ ಮಿನಿಸ್ಟರ್ ಟೋಲ್ಡ್ ಅಸ್ ಟು ಡೂ ಇಟ್. ಅದಾದಮೇಲೆ ಅದು 2 ವೀಕ್ಸ್ ಬಿಟ್ಟು ಕ್ಯಾಂಡಲ್ಸ್ನ ಲೈಟ್ ಮಾಡಿದ್ವಿ. ಆ್ಯಂಡ್ ಡೊನೇಷನ್ಸ್ ಕೊಡ್ತೀವಿ, ಎಷ್ಟೋ ಟೆಂಪಲ್ಸ್ಗೆ ಹೋಗ್ತೀವಿ, ರಿಲಿಜಿಯಸ್ ಎಲ್ಲ ಕಡೆ ಹೋಗಿ ಕೊಡ್ತೀವಿ. ಆ್ಯಂಡ್ ಲೈಕ್ ಐ ಯೂಸ್ ದ ಸ್ಕಾಲರ್ಶಿಪ್ ಎಕ್ಸಾಂಪಲ್, ದಿಸ್ ಈಸ್ ಸಮಥಿಂಗ್ ಲೈಕ್ ದ್ಯಾಟ್. ಯು ಆರ್ ಕ್ರಿಯೇಟಿಂಗ್ ಅ ಸ್ಕಾಲರ್ಶಿಪ್ ಫಂಡ್ ಆ್ಯಂಡ್ ಟು ಕ್ರಿಯೇಟ್ ಜಾಬ್ಸ್. ಆ್ಯಂಡ್ ಐ ಥಿಂಕ್ 0.2% ಇಸ್ ನಾಟ್ ಮಚ್ ಟು ಎಕ್ಸ್ಪೆಕ್ಟ್. ಯಾ, ಕಮಾನ್, ಐ ಮೀನ್ ಅದು ಮಾಡಲಿಲ್ಲ ಅಂದರೆ ಬಿಟ್ಬಿಡೋದು ಬೆಟರ್. If we fail, we tried. I mean, I'm not going to be embarrassed about it. I'm going to be very open. Try ಮಾಡಿದ್ವಿ, ಇಷ್ಟೊಂದೆಲ್ಲ ಮಾತಾಡಿದ್ದೀನಿ, ಇಷ್ಟೆಲ್ಲ ಕ್ರಿಯೇಟ್ ಮಾಡಿ ಎಲ್ಲ I've shown interest to do it. ಇದಾದಮೇಲೂ if we fail, then it is, as a community, we failed each other ಅಷ್ಟೇ. So let's forget it and move on after that. As a closing note, ಇದಕ್ಕೊಂದು ಎಮೋಷ್ನಲ್ ಮ್ಯೂಸಿಕ್ ಹಾಕಬೇಕು. 2009 ಇಂದ 2020ವರೆಗೂ ನಾನು ಈ ಫಿಲ್ಮ್ಗಳಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಇದರಲ್ಲಿ ನಂದು ಡಿರೆಕ್ಷನ್, ಫಿಲ್ಮ್ಸ್ ಲಾಸ್ಟ್ 3 ಇದರಲ್ಲಿ ಬರೆದಿದ್ದಿದೆ. ಬಟ್ ಏನು ಅಂದರೆ, ಎವ್ರಿ ಪ್ರಾಜೆಕ್ಟ್, ದೋ ಯು ಮೇ ರಿಮೆಂಬರ್ ದೆಮ್ ಆಲ್ ಆ್ಯಸ್ ಕಮರ್ಷಿಯಲ್ ಹಿಟ್ಗಿಂತ ಹಿಟ್ ಫಿಲ್ಮ್ಸ್, ಎವ್ರಿ ಪ್ರಾಜೆಕ್ಟ್ ಆದಮೇಲೂ ಕತೆ ಚೆನ್ನಾಗಿದೆ, ಬಟ್ ಇದು ನಮ್ಮ ಆಡಿಯನ್ಸ್ಗೆ ಅರ್ಥ ಆಗುತ್ತಾ? ಈ ಕ್ವೆಶನ್ ನನಗೆ ಈಗಲೂ ನಿಂತಿಲ್ಲ. ನಿಕೋಟಿನ್ಗೂ ಕೇಳ್ತಾರೆ, ಇನ್ನೊಂದು ಬರೆದಿರೋ 3 ಪ್ರಾಜೆಕ್ಟ್ ಇದೆ, ಅದಕ್ಕೂ ಅದನ್ನೇ ಕೇಳ್ತಾರೆ ಆಡಿಯನ್ಸ್ಗೆ. ಅಂದರೆ ದ ಸಕ್ಸಸ್ ಆಫ್ ದಿಸ್ ಹ್ಯಾಸನ್ ಮ್ಯಾಟರ್ಡ್, ಆಡಿಯನ್ಸ್ಗೆ ಅರ್ಥ ಆಗುತ್ತಾ? ಇದಕ್ಕೆ ಇನ್ನೊಂದಿಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಬೋದಾ? ಇದು ಇಟ್ಸ್ ಲೈಕ್ ಐ ಕೀಪ್ ಲುಕಿಂಗ್ ಇನ್ ಟು ದೇರ್ ಐಸ್, ವಂಡ್ರಿಂಗ್, ನಾನು ಇಷ್ಟು ನನ್ನ ಹಿಸ್ಟ್ರಿನಲ್ಲಿ ಪ್ರೂವ್ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಇದು ಯಾವುದು ಅಂತ. ಬಟ್ ಅವ್ರ ಅಪ್ರಿಹೆನ್ಷನ್ ಇಸ್ ವ್ಯಾಲಿಡ್. ಅವ್ರು ತುಂಬ ಖರ್ಚು ಮಾಡ್ತಿರ್ತಾರಲ್ಲ, ಸೊ ಅವರಿಗೆ. ಬಟ್ ದಿಸ್ ಇಸ್ ದ ಟ್ರೂತ್, ಆ್ಯಂಡ್ ಐ ಥಿಂಕ್ ವಿ ಶುಡ್ ಚೇಂಜ್ ಇಟ್. ಆ್ಯಂಡ್ ಇದು ನಾನು ಒಬ್ಬನೇ ಕೇಳ್ತಾ ಇಲ್ಲ, ಎವ್ರಿ ಫಿಲ್ಮ್ ಮೇಕರ್. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ಐ ವಾಂಟ್ ಟು ಟೇಕ್ ಎನ್ ಎಕ್ಸಾಂಪಲ್ ಆಫ್ ಅ ಫಿಲ್ಮ್, ಅರಿಷಡ್ ವರ್ಗ ಅಂತ. ಇದರದ್ದು ಟ್ರೇಲರ್ ಆಗಲಿ ಅದೆಲ್ಲ ನೀವು ಕೇಳಿರ್ಬೋದು. ಅರವಿಂದ್ ಕಾಮತ್, ಫಸ್ಟ್ ಟೈಮ್ ಫೀಚರ್ ಫಿಲ್ಮ್ ಮೇಕರ್. ಇದನ್ನು ನೋಡಿದ್ದೀನಿ ನಾನು, ಇಟ್ಸ್ ಅ ಗುಡ್ ಫಿಲ್ಮ್. ಓಕೆ, ಆ್ಯಂಡ್ ಎಸ್ಪೆಷಲಿ ನಮ್ಮದು ಈ ಪ್ಲ್ಯಾಟ್ಫಾರ್ಮ್ ರೆಡಿ ಇದ್ದಿದ್ರೆ ಐ ವುಡ್ ಹ್ಯಾವ್ ಟೇಕನ್ ದಿಸ್ ಫಿಲ್ಮ್ ಇನ್ ಟು ದ ಪ್ಲ್ಯಾಟ್ಫಾರ್ಮ್. ಸೊ ಅರವಿಂದ್ ಕಾಮತ್ ಹ್ಯಾಸ್ ಡನ್ ಇಟ್. ಫಿಲ್ಮ್ ಫೆಸ್ಟಿವಲ್, ಲಂಡನ್ ಫಿಲ್ಮ್ ಫೆಸ್ಟಿವಲಲ್ಲಿ ವರ್ಲ್ಡ್ ಪ್ರೀಮಿಯರ್ ಆಯಿತು. ಲೂಸಿಯಾನು ಅಲ್ಲೇ ಆಗಿತ್ತು. ಆಮೇಲೆ ಸಿಂಗಾಪುರಲ್ಲಿ ಆಗಿದೆ, ಆಮೇಲೆ ವ್ಯಾಂಕೂವರಲ್ಲಿ ಆಗಿದೆ. ಸೊ ಇಷ್ಟು ಪ್ರೀಮಿಯರ್ಸ್ ಎಲ್ಲ ಆಗಿದೆ. ಆಮೇಲೆ ನೀವು ಹೋಗಿ ಆನ್ಲೈನಲ್ಲಿ ನೋಡಿದ್ರೆ ಸಾಕಷ್ಟು ಗುಡ್ ರಿವ್ಯೂಸ್ ಎಲ್ಲ ಇದೆ ಈ ಫಿಲ್ಮ್ಗೆ. ರಿವ್ಯೂಸ್ ಅಂದರೆ ಫ್ರಮ್ ದ ಫೆಸ್ಟಿವಲ್ ಪೀಪಲ್. ಇದರದ್ದು ಫಂಡಿಂಗ್ ಆಗಿದ್ದು ಪ್ರೈವೇಟ್ ಲೋನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬೈ ಫ್ರಮ್ ಎಂಥೂಸಿಯಾಸ್ಟ್ಸ್. ಅವರಿಬ್ಬರು ಸೇರಿಕೊಂಡು ಅರವಿಂದ್ ಅವ್ರದ್ದೇ ಒಂದಿಷ್ಟು ಲೋನ್ಸ್ ತೊಗೊಂಡು ಮಾಡಿದ್ದಾರೆ. ಒಂದಿಷ್ಟು ಜನ ಫ್ರೆಂಡ್ಸ್ ಎಲ್ಲ ದುಡ್ಡು ಕೊಟ್ಟು ಮಾಡ್ಕೊಂಡಿದ್ದಾರೆ. ಎಕ್ಸಲೆಂಟ್ ರಿವ್ಯೂಸ್ ಎಲ್ಲ ಬಂದಿದೆ. ಸೊ ನಿಮಗೆ ಈ ಸ್ಲೈಡ್ ನೋಡಿದ್ರೆ ಯು ಮೇ ಥಿಂಕ್, ಓ ಕರೆಕ್ಟ್, ಈ ಫಿಲ್ಮ್ ನೋಡಬೇಕು. ಐ ಮೀನ್ ಯು ಮೈಟ್ ಬಿ ಇಂಟ್ರೆಸ್ಟೆಡ್ ಇನ್ ಸೀಯಿಂಗ್ ಇಟ್. ಬಟ್ ದ ಪ್ರಾಬ್ಲಮ್ ಇಸ್, June 2019, ಇನ್ಫ್ಯಾಕ್ಟ್ ನಾನು June 2018 ನೋಡಿದ್ದೆ ರಫ್ ಕಟ್. 2019ಗೆ ಅದು ಫೆಸ್ಟಿವಲ್ಗೆಲ್ಲ ಹೋದ್ಮೇಲಿಂದ ರೆಡಿ ಇದೆ. ಅವ್ರಿಗೆ ಇವತ್ತಿಗೂ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ಬಿಕಾಸ್ ದೇ ಹ್ಯಾವ್ ನೋ ಮನಿ. ಸೇಮ್ ಗ್ರಾಫ್ ನಾನು ಹೇಳ್ದಂಗೆ, ದೇ ಹ್ಯಾವ್ ಮನಿ ಟು ಮೇಕ್ ದ ಫಿಲ್ಮ್, ದೇ ಆರ್ ಸ್ಟಕ್ ಆನ್ ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಆ್ಯಂಡ್ ಸೇಮ್ ರೀಸನ್, ಮಾರ್ಕೆಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಈಗ ಇಂಥ ಸಿನಿಮಾ ಮಾಡಿದವರು ಏನು ಮಾಡಬೇಕು? ಯು ಆನ್ಸರ್. ಆ್ಯಂಡ್ ನೀವು ಇಂಥ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ನಿಮ್ಮದು ಇದೇ ಸ್ಟ್ರಕ್ಚರಲ್ಲಿ ಬಂದು ಕೂತಿರ್ತೀರ. ಸೊ ವಿ ನೀಡ್ ಟು ಪ್ಲಗ್ ದಿಸ್ ಪ್ರಾಬ್ಲಮ್, ರೈಟ್? My last slide, no, one more. This is you and these are the films that you like. ನಾವು ಇಷ್ಟೊತ್ತು ಮಾತಾಡಿರೋದ್ರಲ್ಲಿ, ಆ್ಯಂಡ್ ಈ ಡಿವಿಷನನ್ನು ತೆಗಿಯೋಣ. ಓಕೆ, ವಾಟ್ ನೆಕ್ಸ್ಟ್? ನಾನೊಂದಿಷ್ಟು ಫ್ಯಾಕ್ಟ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಬೆಟರ್ ಸೊಲ್ಯೂಷನ್ ಯಾರಾದರೂ ಮಾಡ್ತೀರಾ ಅಂದರೆ ದಯವಿಟ್ಟು ಮಾಡಿ, ಪ್ಲೀಸ್ ಮಾಡಿ. ಐ ವಿಲ್ ಸಪೋರ್ಟ್ ಇನ್ ವಾಟ್ ಎವರ್ ವೇ ಐ ಕ್ಯಾನ್. ಆ್ಯಂಡ್ ಆಗಲಿಲ್ವಾ, ದೆನ್ ಯು ಸಬ್ಸ್ಕ್ರೈಬ್ ಟು ಮೈ ಐಡಿಯಾ, ರೈಟ್? ಇದರ್ ಶೋ ಅ ಸೊಲ್ಯೂಷನ್ ಆರ್ ಯು ಸಬ್ಸ್ಕ್ರೈಬ್ ಟು ಅ ಸೊಲ್ಯೂಷನ್. ಇದರಲ್ಲಿ ಪ್ರಾಬ್ಲಮ್ಸ್ ಹುಡುಕಬೇಡಿ, ಯಾಕಂದರೆ ನನಗೂ ಗೊತ್ತು ಪ್ರಾಬ್ಲಮ್ಸ್ ಇರ್ಬೋದು ಅಂತ. ಬಟ್ ನಾನು ಅಟ್ಲೀಸ್ಟ್ ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ಬಟ್ ಮಾಡ್ದೇನೆ ಏನಂತಾರೆ, ಮುಂದೆನೇ ಹೋಗದೆ ಇರೋ ಥರ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಸೊ ಹೌ ಡು ವಿ ಗೋ ಫಾರ್ವರ್ಡ್ ಫ್ರಮ್ ಹಿಯರ್? ಐ ಹ್ಯಾವ್ ಕ್ರಿಯೇಟೆಡ್ ಅ ಟೆಲಿಗ್ರಾಮ್ ಚಾನಲ್ ಕಾಲ್ಡ್ ಮೂವಿ ಕ್ಲಬ್ 120K. ಓಕೆ, ಟೆಲಿಗ್ರಾಮ್ ಚಾನಲ್ ಯಾಕೆ ಅಂದರೆ ಅಲ್ಲಿ ಅನ್ಲಿಮಿಟೆಡ್ ಪೀಪಲ್ ಕ್ಯಾನ್ ಜಾಯಿನ್. ಆ್ಯಂಡ್ ನಾನು ಆಪ್ಟಿಮಿಸ್ಟಿಕ್ ಆಗಿರೋದ್ರಿಂದ ನಾನು 1,20,000 ಜನ ಸೇರ್ತಾರೆ ಅಂತ ಅಂದ್ಕೊಂಡು ಟೆಲಿಗ್ರಾಮ್ ಆಪ್ಟ್ ಮಾಡಿದ್ದೀನಿ. ಇಟ್ಸ್ ಅ ಪಬ್ಲಿಕ್ ಚಾನಲ್. ಇಫ್ ಯು ಆರ್ ಅ ಪೇಟ್ರನ್,
ನಿಮಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಅಲ್ಲಿಗೆ ಹೋಗಿ ಜಸ್ಟ್ ಜಾಯ್ನ್ ಆಗಿ ಸದ್ಯಕ್ಕೆ. ಇಟ್ಸ್ ಫ್ರೀ ಟು ಜಾಯ್ನ್, ದುಡ್ಡು ಕೊಡಬೇಕಾಗಿಲ್ಲ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇದೆ, ಕ್ಲಿಕ್ ಮಾಡ್ಬೋದು. ಒಂದು ಸ್ವಲ್ಪ ಜನಕ್ಕೆ ಲಿಂಕ್ ವರ್ಕ್ ಆಗದೆ ಇದ್ದರೆ ಟೆಲಿಗ್ರಾಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಮೂವಿ ಕ್ಲಬ್ 120K ಅಂತ ಸರ್ಚ್ ಮಾಡಿ, ನಿಮಗೆ ಸಿಗುತ್ತೆ, ಆಗ ಜಾಯ್ನ್ ಆಗಿ. ಆ್ಯಂಡ್ ನಾನು ಹೇಳ್ದಂಗೆ ಪ್ಲೀಸ್ ಜಾಯ್ನ್ ಇಟ್. ಈವರೆಗೂ ನಿಮ್ಗೆ ಅರ್ಥ ಆಗಿದೆ ಅಂದರೆ ಮಾತ್ರ, ಬಿಕಾಸ್ ದಟ್ ನಂಬರ್ ಆಫ್ ಪೀಪಲ್, ಈಗೇನಿಲ್ಲಿ 2 ಮೆಂಬರ್ಸ್ ಅಂತ ತೋರಿಸ್ತಾ ಇದೆ, ಅದು 120 ಆಗಿದೆ ಅಂದರೆ ಐ ವಿಲ್ ಥಿಂಕ್ ದಟ್ ಮೆನಿ ಪೀಪಲ್ ವಾಂಟ್ ಟು ಪೇ, ರೈಟ್? ಸೊ ಪ್ಲೀಸ್ ಜಾಯ್ನ್ ಓನ್ಲಿ ಇಫ್ ಯು ಅಂಡರ್ಸ್ಟುಡ್. ನಿಮಗಿದು ವರ್ಕಬಲ್ ಅನಿಸಿದ್ರೆ ಮಾತ್ರ ಜಾಯ್ನ್ ಆಗಿ, ಇಲ್ಲದಿದ್ರೆ ಆಗಬೇಡಿ. ಟೆಲಿಗ್ರಾಮಿಗೆ ಹೋದ್ಮೇಲೆ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ, ಅಲ್ಲಿ ಡೌನ್ಲೋಡ್ ಆ್ಯಂಡ್ ಜಾಯ್ನ್ ಆದಾಗ ಅಲ್ಲೊಂದಿಷ್ಟು ಆಲ್ರೆಡಿ ಇಟ್ಟಿದ್ದೀನಿ ನಾನು. ಆ ಇನ್ಫಾರ್ಮೇಷನ್ನು ನಿಮಗೆ ಹೆಲ್ಪ್ ಆಗುತ್ತೆ ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ. ಪ್ಲೀಸ್ ಮೇಕ್ ಶ್ಯೂರ್ ಯು ಕೀಪ್ ಇಟ್ ಆನ್, ಕರೆಕ್ಟ್? ಅದೊಂದು ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಕಮ್ಯುನಿಕೇಷನ್ ಕಷ್ಟ, ಎಸ್ಪೆಷಲಿ ತುಂಬ ಜನ ಸೇರಿಕೊಂಡಾಗ ಐ ಕಾಂಟ್ ಇಮೇಲ್, ಬಲ್ಕ್ ಮೇಲ್ ಬೌನ್ಸ್ ಆಗುತ್ತೆ. ಸೊ ಕಮ್ಯುನಿಕೇಷನ್ ಈಸಿ ಮಾಡ್ಕೊಳ್ಳೋದಕ್ಕೆ ಟೆಲಿಗ್ರಾಮ್ ಇಸ್ ಗುಡ್ ಫಾರ್ ದಿಸ್ ಇನ್ಸ್ಟೆಂಟ್ ಮೆಸೇಜಿಂಗ್. ನಾನು ಟೆಕ್ಸ್ಟ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಅಂದರೆ ಈ ಚಾನಲ್ದು ನೋಟಿಫಿಕೇಷನ್ನ ದಯವಿಟ್ಟು ಆನ್ ಇಟ್ಕೊಳ್ಳಿ. ನಾನೊಂದಿಷ್ಟು ಚಾನಲ್ಸಲ್ಲಿ ಆಫ್ ಇಟ್ಟು ನನಗೆ ಎಷ್ಟೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಿಸ್ ಆಗಿದೆ. ಸೊ ಕೀಪ್ ಇಟ್ ಆನ್, ಅದಕ್ಕೆ ಸ್ಪೆಸಿಫೈ ಮಾಡಿದ್ದೀನಿ. ಆ್ಯಂಡ್ ಇನ್ಮೇಲಿಂದ ಇದ್ರ ಬಗ್ಗೆ ಏನೇ ಆದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಟೆಲಿಗ್ರಾಮಲ್ಲಿ ಕಮ್ಯುನಿಕೇಟ್ ಆಗುತ್ತೆ. ಸೊ ಇಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಇನ್ಸ್ಟಾಲ್ ಇಟ್ ಆ್ಯಂಡ್ ಬಿ ಪಾರ್ಟ್ ಆಫ್ ಇಟ್. ಇಫ್ ಯು ಹ್ಯಾವ್ ಎನಿ ಸಜೆಷನ್, ನಾನು ಮಾಡಿದ್ರಲ್ಲಿ ನಿಮಗೇನೋ ಸರಿ ಅನ್ನಿಸ್ಲಿಲ್ಲ ಅಥವಾ ಇನ್ನೂ ಬೆಟರ್ ಮಾಡ್ಬೋದು ಅಂತ ಅನಿಸಿದ್ರೆ ದಯವಿಟ್ಟು ಇಮೇಲ್ ಮಾಡಿ ಇದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಇಷ್ಟೊತ್ತು ನೋಡಿದ್ದಕ್ಕೆ. ಐ ಹೋಪ್ ಆಲ್ 7 ಚಾಪ್ಟರ್ಸ್ ವರ್ ಯೂಸ್ಫುಲ್ ಇನ್ ಸಮ್ ವೇ ಆ್ಯಂಡ್ ಯು ವಿಲ್ ಮೇಕ್ ಬೆಟರ್ ಫಿಲ್ಮ್ಸ್ ಅಟ್ ದ ಎಂಡ್ ಆಫ್ ಇಟ್. ಥ್ಯಾಂಕ್ ಯು.